Good morning, my dear students. Welcome back. In last class, we solved the example, then also giving the one homework. Today, first we solve that the homework. That is the function f from 1 to 3 to ABC is given by f of 1 is equal to a, f of 2 is equal to b and f of 3 is equal to c. Then find f inverse. ಕ್ವಶನ್ ನೋಡ್ರಿ, ಏನು ಕಂಡುಹಿಡಿ ಅಂತ ಕೇಳ್ಯಾರ ನಮಗೆ. ಎಫ್ ಇನ್ವರ್ಸ್ನ ಫೈಂಡ್ ಔಟ್ ಮಾಡಿರಿ ಅಂತ ಹೇಳ್ಯಾರ. ದೆನ್ ಆಲ್ಸೋ ಶೋ ದ್ಯಾಟ್ ಎಫ್ ಇನ್ವರ್ಸ್ ಆಫ್ ಹೋಲ್ ಇನ್ವರ್ಸ್ ಈಸ್ ಈಕ್ವಲ್ ಟು ಎಫ್. ಎಫ್ ಇನ್ವರ್ಸ್ ಕಂಡುಹಿಡಿಬೇಕು ಅಂತಂದ್ರೆ ನಮಗೇನು ಬರ್ಬೇಕು ರೀ, ಎಫ್ ಈಸ್ ಅ ಇನ್ವರ್ಟಿಬಲ್ ಫಂಕ್ಷನ್ ಅಂತ ಬರಬೇಕು. ಇನ್ವರ್ಟಿಬಲ್ ಫಂಕ್ಷನ್ ಆಗಬೇಕು ಅಂದ್ರೆ ಎರಡು ಕಂಡೀಷನ್ ಅದಾವೆ. ಯಾವುದು? ದ ಫಂಕ್ಷನ್ ಈಸ್ 1 1 ಆ್ಯಂಡ್ ಆಂಟು. ಕೊಟ್ಟಂಥ ಫಂಕ್ಷನ್ನು 1 1 ಇರಬೇಕು ಮತ್ತು ಆಂಟುನೂ ಇರಬೇಕು. ದೆನ್ ಇಟ್ ಈಸ್ ಸೇ ಟು ಬಿ ಅ ಇನ್ವರ್ಟಿಬಲ್. ಹಂಗಾರು ಇರ್ಬೋದು, ಅಥವಾ ಗಾಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಐ ಎಕ್ಸ್, ಫಾಗ್ ಆಫ್ ವೈ ಈಸ್ ಈಕ್ವಲ್ ಟು ಐ ವೈ ಅಂತಲೂ ಪ್ರೂವ್ ಮಾಡ್ಬೋದು. ಚೆಕ್ ಮಾಡೋಣ್ರಿ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಡೈಗ್ರಾಮ್ ಹಾಕ್ರಿ, ಆಲ್ರೆಡಿ ಕ್ಲಿಯರ್ ಆಗ್ಬಿಡ್ತೈತಿ. ಫಂಕ್ಷನ್ ಎಫ್ ಎಲ್ಲಿಂದ ಎಲ್ಲಿಗೈತ್ರಿ? 1 2 3 ಟು ಎ ಬಿ ಸಿ. 1 2 3 ಟು ಎ ಬಿ ಸಿ. ಆಲ್ರೆಡಿ ನಾನು ಲಾಸ್ಟ್ ಕ್ಲಾಸ್ನೊಳಗೆ ಎಕ್ಸ್ಪ್ಲನೇಷನ್ ಕೊಟ್ಟೀನಿ. ನಾನು ಹೆಂಗೆ ಬರಿಬೇಕು ಅಂತ ತೋರ್ಸಾತೀನಿ ಅಷ್ಟೇ. ಓಕೆ, ಇಮೇಜ್ ಆಫ್ 1 ಯಾವುದು? ಎ. ಇಮೇಜ್ ಆಫ್ 2 ಯಾವುದು? ಬಿ. ಇಮೇಜ್ ಆಫ್ 3 ಯಾವುದು? ಸಿ. ಅಕಾರ್ಡಿಂಗ್ ಟು ದ ಡೈಗ್ರಾಮ್ ನೋಡಿದ ತಕ್ಷಣ ಅರ್ಥ ಆಗುತ್ತೆ ರೀ ನಮಗೆ. ಏನ್ರಿ? ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಹ್ಯಾಸ್ ಯೂನಿಕ್ ಇಮೇಜ್ ಅಥವಾ ಡಿಫ್ರೆಂಟ್ ಇಮೇಜಸ್ ಇನ್ ಸೆಟ್ ಪಿ. ಸೇಮ್ ಇಲ್ಲ, ಒಂದೈತಿ ಇಮೇಜು, ಅದು ಏನಾಗೈತಿ? ಡಿಫ್ರೆಂಟ್ ಆಗೈತಿ. ಇಟ್ ಈಸ್ 1 1. ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಹ್ಯಾಸ್ ಡಿಫ್ರೆಂಟ್ ಇಮೇಜಸ್ ಇನ್ ಸೆಟ್ ಬಿ ಇರಬೇಕು. ಅವಾಗ ಏನಂತ ಕರಿತೀವಿ ನಾವು? ಫಂಕ್ಷನ್ಗೆ 1 1 ಫಂಕ್ಷನ್ ಅಂತ ಕರಿತೀವಿ. ಸಿಮಿಲರ್, ದ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಬಿ, ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಬಿ ಹ್ಯಾಸ್ ಎಟ್ ಲೀಸ್ಟ್ 1 ಫ್ರೀ ಇಮೇಜ್ ಇನ್ ಸೆಟ್ ಎ ಇರಬೇಕು. ನೋಡ್ರಿಲ್ಲೇ ಪ್ರತಿಯೊಂದು ಎಲಿಮೆಂಟು ಒಂದೊಂದು ಫ್ರೀ ಇಮೇಜ್ ಬಂದೈತಿ. ಒಂದೂ ಇರ್ಬೋದು, ಒಂದಕ್ಕಿಂತ ಜಾಸ್ತಿನೂ ಇರ್ಬೋದು. ಆದರೆ ನಮಗಿಲ್ಲಿ ಯಾವುದೇ ಎಲಿಮೆಂಟು ಖಾಲಿ ಇರಬಾರ್ದು ಸೆಟ್ ಬಿದೊಳಗೆ. ಆವಾಗ ಆ ಫಂಕ್ಷನ್ ಏನಂತ ಕರಿತೀವಿ ನಾವು? ಆಂಟು. ದ ಫಂಕ್ಷನ್ ಸ್ಯಾಟಿಸ್ಫೈ 1 1 ಆ್ಯಂಡ್ ಆಂಟು. ದೇರ್ ಫೋರ್ ಎಫ್ ಈಸ್ ಇನ್ವರ್ಟಿಬಲ್. ಹೌದಾ? ಎಫ್ ಅನ್ನೋದು ಏನಾಯ್ತು ನಮಗೆ? ಇನ್ವರ್ಟಿಬಲ್. ದೇರ್ ಎಕ್ಸಿಸ್ಟ್ ಎಫ್ ಇನ್ವರ್ಸ್. ಇನ್ವರ್ಟಿಬಲ್ ಆಯಿತು ಅಂದ್ರೆ ಅದೇನಾಗಿರ್ತೈತಿ? ಇನ್ವರ್ಸ್ ಬರ್ತೈತಿ. ಹೌದಾ? ಕ್ಲಿಯರ್? ಆ ರೀತಿನಾರ ಪ್ರೂವ್ ಮಾಡ್ಬೋದು. ಅಥವಾ ಇನ್ನೊಂದು ಮೆಥಡ್ ಐತ್ರಿ ನಮ್ಮದು. ಯಾವುದು? ಗಾಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್, ಫಾಗ್ ಆಫ್ ವೈ ಈಸ್ ಈಕ್ವಲ್ ಟು ವೈ ಅಂತಲೂ ಪ್ರೂವ್ ಮಾಡ್ಬೋದು. ಫಸ್ಟಿಗೆ ಗಿವನ್ ಫಂಕ್ಷನ್ ತಗೊಳ್ಳಿ. ಫಂಕ್ಷನ್ ಯಾವುದೈತೆ ನಮ್ಮದು? ಎಫ್ 1 2 3 ಟು ಎ ಬಿ ಸಿ. 1 2 3 ಟು ಎ ಬಿ ಸಿ. ಇದನ್ನು ಹೆಂಗೆ ಕೊಟ್ಟಾರಿ? ಎಫ್ ಆಫ್ 1 ಈಸ್ ಈಕ್ವಲ್ ಟು ಎ, ಎಫ್ ಆಫ್ 2 ಈಸ್ ಈಕ್ವಲ್ ಟು ಬಿ and f of 3 is equal to c. It is a given. Then there exists the function yaudadu g, which is from a b c to 1 2 3. ಇನ್ವರ್ಟಿಬಲ್ ಇತ್ತಂದ್ರೆ a to b ಇರ್ತೈತಿ. g ಅನ್ನೋ ಫಂಕ್ಷನ್ ಏನಾಗಿರ್ತೈತಿ? b to a. According that g be the function from a b c to 1 2 3. ಆಯ್ತು ಅಂದ್ರೆ ಜಿ ಆಫ್ ಎ ಈಸ್ ಈಕ್ವಲ್ ಟು ಜಿ ಆಫ್ ಎ ಏನು ಬಂದೈತೆ ನೋಡ್ರಿ, ಡೈಗ್ರಾಮ್ ಹಾಕಿದ್ವಿ ಆಗಲಾಗ ನಾವು. ಜಿ ಆಫ್ ಎ ಏನು ಬಂದೈತೆ ರೀ? 1. ಜಿ ಆಫ್ ಬಿ ಈಸ್ ಈಕ್ವಲ್ ಟು 2. ಜಿ ಆಫ್ ಸಿ ಈಸ್ ಈಕ್ವಲ್ ಟು ಇಟ್ ಈಸ್ ಅನದರ್ ಫಂಕ್ಷನ್. ದೆನ್ ವಿ ಪ್ರೂವ್ ದ ಗಾಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಗಾಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ಬರಬೇಕು. ನೆಕ್ಸ್ಟ್ ಫಾಗ್ ಆಫ್ ವೈ ಈಸ್ ಈಕ್ವಲ್ ಟು ವೈ ಅಂತ ಬರಬೇಕು. ಚೆಕ್ ಮಾಡಿದ್ವಿ 1 by 1. ಗಾಫ್ ಆಫ್ 1 ತಗೋರಿ ಫಸ್ಟಿಗೆ.
ಗಾಫ್ ಆಫ್ 1. ಗಾಫ್ ಆಫ್ 1 ಏನಾಗ್ತೈತೆ ನೋಡ್ರಿ, ಜಿ ಆಫ್ ಎಫ್ ಆಫ್ 1. ಜಿ ಆಫ್ ಎಫ್ ಆಫ್ 1. ಜಿ ಆಫ್ ಎಫ್ ಆಫ್ 1 ಅಂದ್ರೆ ಏನಿತ್ತು ನೋಡ್ರಿ, ಕೊಟ್ಟಾರ ಎ. ಜಿ ಆಫ್ ಎ ಅಂದ್ರೆ ಏನಿದೆ ನೋಡ್ರಿ, 1. ಗಾಫ್ ಆಫ್ 1 ಈಸ್ ಈಕ್ವಲ್ ಟು 1. 1ನ ಯಾಕೆ ಕನ್ಸಿಡರ್ ಮಾಡಿದ್ವಿ ಅಂದ್ರೆ ಗಾಫ್ ಇಸ್ ದ ಫಂಕ್ಷನ್. ಎಲ್ಲಿಂದ ಎಲ್ಲಿಗಿರ್ತೈತ್ರಿ, ಗಾಫ್ ಇಸ್ ದ ಫಂಕ್ಷನ್. ಎ ಟು ಬಿ, ಬಿ ಟು ಸಿ ಇತ್ತಂದ್ರೆ ಎ ಟು ಬಿ, ಬಿ ಟು ಸಿ ಐತಿ. ಕಾಂಪೋಸಿಟ್ ಫಂಕ್ಷನ್ನು ಎ ಟು ಸಿ ಬರುತ್ತೆ. ಎ ಅಂದರೆ ಯಾವ್ದೈತಿ, ಸಟ್ಟು 1 2 3, 1 2 3 2. ಸಿ ಯಾವ್ದೈತಿ ನೋಡ್ರಿ ಇಲ್ಲಿ, 1 2 3, 1 2 3. ಸೊ ಚೆಕ್ 1 by 1 ಎಲಿಮೆಂಟ್, ದಟ್ ಈಸ್ ಒಂದೇದು ಯಾವ್ದ್ರಿ, ಗಾಫ್ ಆಫ್ 1. ಸೆಕೆಂಡ್ ಒನ್, ಗಾಫ್ ಆಫ್ 2 is equal to g of f of 2. g of f of 2 ಅಂದ್ರೆ ಏನ್ರಿ ಎಲಿಮೆಂಟ್, b. f of 2 is equal to b. so f of 2 is equal to b. g of b ಅಂದ್ರೆ ಏನಿದೆ ನೋಡ್ರಿ, 2 is equal to 2. similar check the third element. third element ಯಾವುದು, ಗಾಫ್ ಆಫ್ 3. g of f of 3. g of f of 3 ಅಂದ್ರೆ ಏನ್ರಿ, c. ಇಲ್ಲಿ ನೋಡ್ರಿ, f of 3 is equal to c. g of c is equal to 3. nothing but ಗಾಫ್ ಆಫ್ x is equal to x. 1 ತಗೊಂಡ್ರ 1 ಬಂದೈತಿ, 2 ತಗೊಂಡ್ರ 2 ಬಂದೈತಿ, 3 ತಗೊಂಡ್ರ 3 ಬಂದೈತಿ. therefore ಗಾಫ್ ಆಫ್ x ಅಂತ ತಗೊಂಡ್ರಿ ಅಂದ್ರೆ ನಮ್ಗೇನು ಬರ್ತೈತ್ರಿ, x. nothing but ix. identity function of x, ix. clear? call the equation number 1. and next prove ಮಾಡಬೇಕಾದದ್ದು ಯಾವುದು, fog. ಫಸ್ಟಿಗೆ fog ಕನ್ಸಿಡರ್ ಮಾಡಬೇಕು ಅಂದ್ರೆ ಈ ಫಂಕ್ಷನ್ ತಗೊಂಡು, g ಫಂಕ್ಷನ್. ಗಾಫ್ ಅಂತ ತಗೊಂಡಾಗ ಫಸ್ಟ್ ಫಂಕ್ಷನ್ ಯಾವ್ದು ತೊಗೊಂಡಿದ್ವಿ ನಾವು, ಎಫ್ ಅಂತ ತೊಗೊಂಡಿದ್ವಿ. ಈಗ ನಾವು ಕನ್ಸಿಡರ್ ಮಾಡತ್ತಿದ್ದೇನು, fog. ಫಸ್ಟ್ ಫಂಕ್ಷನ್ ಇದನ್ನು ಕನ್ಸಿಡರ್ ಮಾಡಿ, ಎ ಟು ಬಿ, ಬಿ ಟು ಸಿ. ಎ ಟು ಬಿ, ಬಿ ಟು ಸಿ ಅಂದ್ರೆ ನಮಗೀಗ ಫಾಗ್ ಫಂಕ್ಷನ್ ಎಲ್ಲಿಂದ ಎಲ್ಲಿಗೆ ಬರುತ್ತೆ ರೀ, ಎ ಟು ಸಿ. ಎ ಅಂದರೆ ಯಾವುದು, ಎ ಬಿ ಸಿ ಟು ಎ ಬಿ ಸಿ. ಫಾಗ್ ಆಫ್ y ಇಸ್ ಈಕ್ವಲ್ ಟು y ಅಂತ ಪ್ರೂವ್ ಮಾಡಿದೆ. ಸೆಟ್ ಬಿ ಅನ್ನೋದು ಏನಾಗಿರ್ತೈತೆ ನಮಗೆ, y ಎಲಿಮೆಂಟ್ ಆಗಿರ್ತೈತಿ. ಸೊ ಫಾಗ್ ಫಂಕ್ಷನ್ ಎಲ್ಲಿಂದ ಎಲ್ಲಿಗೆ ಡಿಫೈನ್ ಆಗೈತೆ ರೀ, ಎ ಬಿ ಸಿ ಟು ಎ ಬಿ ಸಿ. ಚೆಕ್ 1 by 1. ಫಾಗ್ ಆಫ್ ಎ, ಫಾಗ್ ಆಫ್ ಎ ಏನು ಬರುತ್ತೆ ನೋಡ್ರಿ, ಇಟ್ ಕ್ಯಾನ್ ಬಿ ರಿಟರ್ನ್ ಎಸ್ ಎಫ್ ಆಫ್ ಜಿ ಆಫ್ ಎ. ಎಫ್ ಆಫ್ ಜಿ ಆಫ್ ಎ ಅಂತಂದ್ರೆ ಏನು ಬರ್ತೈತೆ ರೀ, ಫಸ್ಟ್ ಜಿ ಆಫ್ ಎ ಅಂದ್ರೆ ಏನಿದೆ ನೋಡ್ರಿ ಎಲಿಮೆಂಟ್ 1. ಜಿ ಆಫ್ ಎ ಇಸ್ ಈಕ್ವಲ್ ಟು 1. ಎಫ್ ಆಫ್ 1 ಇಸ್ ಈಕ್ವಲ್ ಟು ಏನಿದೆ ನೋಡ್ರಿ, ಎ. ಎ ಇಸ್ ಈಕ್ವಲ್ ಟು ಎ. ನೆಕ್ಸ್ಟ್ ಸೆಕೆಂಡ್ ಒನ್, fog of b is equal to f of g of b. ಎಲಿಮೆಂಟ್ ಏನು ಬರುತ್ತಾ, f of 2. nothing but b. f of 2 is equal to b. ಥರ್ಡ್ ಒನ್ ಯಾವ್ದ್ರಿ, fog of c. fog of c, f of g of c. f of g of c is f of 3. f of 3 ಅಂದ್ರೆ ಆನ್ಸರ್ c. f of 3 is equal to c. this implies fog of y is equal to y. fog of y is equal to y is equal to iy. call the equation number 2. from 1 and 2, ಗಾಫ್ of x is equal to ix, fog of y is equal to iy. according to the definition of the invertible function, g is called the inverse of f. g is called the inverse of f. g ನ ಏನಂತ ಕರೆದಿವಿ ನಾವು,
ಎಫ್ ಇನ್ವರ್ಸ್ ಅಂತ ಕಾಣ್ತೀವಿ. ದೇರ್ ಫೋರ್ ಜಿ ಇಸ್ ಈಕ್ವಲ್ ಟು ಎಫ್ ಇನ್ವರ್ಸ್. ಜಿ ಇಸ್ ಈಕ್ವಲ್ ಟು ಎಫ್ ಇನ್ವರ್ಸ್. Next we prove that the F inverse whole inverse is equal to F. Now consider, already ಗೊತ್ತಾಗೈತ್ರಿ ನಮಗೆ, G is equal to F inverse. G is the inverse of given function, that is F. So using this we prove that F inverse whole inverse is equal to F. ಇದನ್ನು ಯೂಸ್ ಮಾಡಿಕೊಂಡು ನಾವೇನು ಪ್ರೂವ್ ಮಾಡ್ಬೇಕ್ರಿ? F inverse whole inverse is equal to again F. Here G be the function. ಎಲ್ಲಿಂದ ಎಲ್ಲಿಗೈತ್ರಿ ಫಂಕ್ಷನ್ನು? A B C to 1 2 3. A B C to 1 2 3 given by G of A is equal to 1, G of B is equal to 2, G of G of C is equal to 3. G of A is equal to 1, G of B is equal to 2, G of C is equal to 3. Then there exists the function H. ಇನ್ನೊಂದು ಫಂಕ್ಷನ್ ಕನ್ಸಿಡರ್ ಮಾಡಿ. ನಮಗೇನು ಬೇಕ್ರಿ? ಇನ್ವರ್ಟಿಬಲ್ ಆಗಬೇಕು ಅಂತಂದ್ರೆ ಗಾಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಐ ಎಕ್ಸ್, ಫಾಗ್ ಆಫ್ ವೈ ಇಸ್ ಈಕ್ವಲ್ ಟು ಐ ವೈ ಅಂತ ಪ್ರೂವ್ ಆಗಬೇಕು. ಆಲ್ರೆಡಿ ಎಫ್ ಜಿ ಯೂಸ್ ಮಾಡೀವಿ, ಆದ್ದರಿಂದ ಇನ್ನೊಂದು ಫಂಕ್ಷನ್ನ ಕನ್ಸಿಡರ್ ಮಾಡಿ. ಆ ಫಂಕ್ಷನ್ ಯಾವುದು? ಎಚ್ ಅನ್ನೋ ಫಂಕ್ಷನ್. ಎಚ್ ಫಂಕ್ಷನ್ ಹೆಂಗಿರ್ತೈತಿ? ಇದು ಎ ಟು ಬಿ ಇತ್ತಂದ್ರೆ ಉಲ್ಟಾ ಬಿ ಟು ಎ, ಅಥವಾ ಎಕ್ಸ್ ಟು ವೈ ಇತ್ತಂದ್ರೆ ವೈ ಟು ಎಕ್ಸ್. 1 2 3 ಟು ಎ ಬಿ ಸಿ. 1 2 3 ಟು ಎ ಬಿ ಸಿ. 1 2 3 ಟು ಎ ಬಿ ಸಿ. It is given by h of 1 is equal to a, h of 2 is equal to b, h of 3 is equal to c. h of 1 is equal to a, h of 2 is equal to b, h of 3 is equal to c. ಇದು ಈ ರೀತಿಯಾಗಿ ಡಿಫೈನ್ ಆಯಿತು. ನೆಕ್ಸ್ಟ್ ನಾವೇನು ಪ್ರೂವ್ ಮಾಡಬೇಕೀಗ? ಸಿಮಿಲರ್. ಅಲ್ಲೇ ಗಾಫ್ ತೊಗೊಂಡಿದ್ವಿ, ಇಲ್ಲೇ ಜಿ ಒ ಎಚ್. ಇನ್ನೊಂದು ಕಾಂಪೋಸಿಟ್ ಫಂಕ್ಷನ್. ಎಫ್ ಬದಲಿ ಎಚ್ ಯೂಸ್ ಮಾಡಿ. ಕ್ಲಿಯರ್? ವಿಚ್ ಈಸ್ ಫಂಕ್ಷನ್ ಫ್ರಮ್, ಇಲ್ಲೇ ನೋಡ್ರಿ, ಎ ಟು ಬಿ ಐತಿ, ಬಿ ಟು ಸಿ. ಎ ಟು ಬಿ, ಬಿ ಟು ಸಿ. GOH is a function from, ನೋಡ್ರಿ, ಎ ಟು ಬಿ, ಬಿ ಟು ಸಿ, ಎ ಟು ಸಿ, ಎ ಬಿ ಸಿ ಟು ಎ ಬಿ ಸಿ, ಎ ಬಿ ಸಿ ಟು ಎ ಬಿ ಸಿ. ನೌ ಚೆಕ್ ಒನ್ ಬೈ ಒನ್. H of A. H of A is equal to G of H of 1. G of H of 1. G of H of 1 ಅಂದ್ರೆ ಏನೈತ್ರಿ? A. G of H of A. Sorry. GOH, the function from 1 to 3. ಇದ್ರ ಉಲ್ಟಾ ಇರ್ತೈತ್ರಿ ಇದು. ಸೊ ವಿ ಟೇಕ್ ಇಟ್ ಆಸ್ ಅ 1 2 3 ಫಸ್ಟ್ ಎಚ್ ಫಂಕ್ಷನ್, ಆಮೇಲೆ ಜಿ ಫಂಕ್ಷನ್. ನೋಡ್ರಿ, ಗಾಫ್ ಅಂತ ತೊಗೊತೀವಿ. ಗಾಫ್ ಉಲ್ಟಾ, ಎಫ್ ಫಂಕ್ಷನ್ ಫಸ್ಟು, ಆಮೇಲೆ ಈಗ ಜಿ ಫಂಕ್ಷನ್. ಸಿಮಿಲರ್ ಇಲ್ಲೇ ಎಚ್ ಫಂಕ್ಷನ್ ಫಸ್ಟು. ಎಚ್ ಫಂಕ್ಷನ್ ಏನೈತ್ರಿ ನಮಗೆ? 1 2 3 ಟು ಎ ಬಿ ಸಿ ಐತಿ. ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಗಾಫ್ ತೊಗೊಂಡ್ವಿ ಅಂದ್ರೆ ಫಸ್ಟ್ ಫಂಕ್ಷನ್ ಯಾವ್ದು ಕನ್ಸಿಡರ್ ಮಾಡಿರ್ತೀವಿ? ಎಫ್. ಹೌದಾ? ಇಲ್ಲೇ GOH ತೊಗೊಂಡಿವಿ, ಫಸ್ಟ್ ಫಂಕ್ಷನ್ ಯಾವ್ದು ಕನ್ಸಿಡರ್ ಮಾಡ್ತೀರಿ? ಎಚ್. ಎಚ್ ಫಂಕ್ಷನ್ ಎಲ್ಲಿಂದ ಎಲ್ಲಿಗೈತ್ರಿ ನಮಗೆ? 1 2 3 ಟು ಎ ಬಿ ಸಿ ಐತಿ. ನೆಕ್ಸ್ಟ್ ಜಿ ಫಂಕ್ಷನ್ ಎಲ್ಲಿಂದ ಎಲ್ಲಿಗೈತಿ? ಎ ಬಿ ಸಿ ಟು 1 2 3. ಅದರ ಎರಡು ಕಾಂಪೋಸಿಟ್ ಫಂಕ್ಷನ್ ಏನಾಗುತ್ತೆ ನಮಗೆ? 1 2 3 ಟು 1 2 3 ಬರುತ್ತೆ. ಕ್ಲಿಯರ್? ಸೊ ಚೆಕ್ ಒನ್ ಬೈ ಒನ್. G of H of 1. G of H of 1 is equal to G of H of 1. G of H of 1 ಅಂದ್ರೆ ಏನೈತ್ರಿ? A. H of 1 is equal to A. G of A ಏನೈತೆ ಆನ್ಸರ್? 1. GOH, the composite function of G and H of 1 is equal to 1.
ಸಿಮಿಲರ್. ಸೆಕೆಂಡ್ ಒನ್ ಏನಾಗ್ತೈತೆ ನೋಡ್ರಿ, ಜಿ ಒ ಎಚ್ ಆಫ್ 2, ಜಿ ಒ ಎಚ್ ಆಫ್ 2, ಜಿ ಆಫ್ ಎಚ್ ಆಫ್ 2, ಜಿ ಆಫ್ ಎಚ್ ಆಫ್ 2 ಅಂದ್ರೆ ಏನಾಗ್ತೈತೆ ರೀ, ಜಿ ಆಫ್ ಬಿ. ಜಿ ಆಫ್ ಬಿ ಅಂದ್ರೆ ಏನೈತಿ ಆನ್ಸರ್ 2. ಜಿ ಆಫ್ 2 ಈಸ್ ಈಕ್ವಲ್ ಟು 2. ಥರ್ಡ್ ಒನ್, ಜಿ ಆಫ್ ಎಚ್ ಆಫ್ 3 ಈಸ್ ಈಕ್ವಲ್ ಟು ಜಿ ಆಫ್ ಎಚ್ ಆಫ್ 3. ಜಿ ಆಫ್ ಎಚ್ ಆಫ್ 3 ಅಂದ್ರೆ ಅಂದ್ರೆ ಆನ್ಸರ್ ಸಿ. ಜಿ ಆಫ್ ಸಿ ಈಸ್ ಈಕ್ವಲ್ ಟು 3. ದಿಸ್ ಇಂಪ್ಲೈಸ್ GOH of x is equal to x, nothing but Ix. ಕ್ಲಿಯರ್? ಇದು ನೋಡ್ರಿ, ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬಿಡ್ರಿ. ಗಾಫ್ ತೊಗೊಂಡ್ವಿ ಅಂದ್ರೆ ಕಾಲ್ ದ ಇಕ್ವೇಷನ್ ನಂಬರ್ 3. ಆಲ್ರೆಡಿ 2 ಪ್ರೂವ್ ಆಗ್ಯಾವ. ಇಟ್ ಈಸ್ ಅ ಇಕ್ವೇಷನ್ ನಂಬರ್ 3. ನಾವು ಗಾಫ್ ತೊಗೊಂಡ್ವಿ ಅಂದ್ರೆ ಫಸ್ಟ್ ಫಂಕ್ಷನ್ ಯಾವ್ದು ಕನ್ಸಿಡರ್ ಮಾಡ್ತೀವಿ, ಎಫ್ ಫಂಕ್ಷನ್. ಗಾಫ್ ಏನಾದ್ರು ತೊಗೊಂಡಿದ್ವಿ ಅಂದ್ರೆ ಅದನ್ನು ಕಂಡು ಹಿಡಿಯಾತಿದ್ವಿ ಅಂದ್ರೆ ಫಸ್ಟ್ ಫಂಕ್ಷನ್ ಯಾವ ತೊಗೊತೀವಿ, ಎಫ್ ಫಂಕ್ಷನ್ ಗಾಫ್. ಸಿಮಿಲರ್ ಇಲ್ಲಿ ಏನೈತೆ ನಮಗೆ ಜಿ ಒ ಎಚ್ ಐತಿ. ಜಿ ಒ ಎಚ್, ಜಿ ಆಫ್ ಎಚ್ ಆಫ್ ಎಕ್ಸ್. ಫಸ್ಟ್ ಫಂಕ್ಷನ್ ಯಾವ್ದು ಕನ್ಸಿಡರ್ ಮಾಡ್ತೀರಿ ಹಂಗಾರೆ, ಎಚ್. ಎಚ್ ಫಂಕ್ಷನ್ ಎಲ್ಲಿಂದ ಎಲ್ಲಿಗೈತಿ, 1 2 3 ಟು ಎ ಬಿ ಸಿ ಐತಿ. ಫಸ್ಟ್ ಫಂಕ್ಷನ್ ಇದಾಯ್ತಂದ್ರೆ ಸೆಕೆಂಡ್ ಫಂಕ್ಷನ್ ಯಾವ್ದಾಗ್ತೈತಿ, ಜಿ ಆಗ್ತೈತಿ. A to B, B to C. The composite function from A to C ಆಗ್ತದೆ. Clear? Therefore, GOH of x is equal to Ix. Understand ಆಯ್ತಾ? Ix ಬಂತ್ರಿ. Call the equation number 3. ಆಲ್ರೆಡಿ 2 ಪ್ರೂವ್ ಆಗ್ಯಾವು. ಇದು ಎರಡನೇ ಇಕ್ವೇಷನ್. ಅದ ಎಕ್ಸಾಂಪಲ್ ಇಂದ ಇದು ಇನ್ನು ಮುಗ್ದಿಲ್ಲ ಅದು. ನೆಕ್ಸ್ಟ್ ಫಂಕ್ಷನ್ ಯಾವ್ದು ಕನ್ಸಿಡರ್ ಮಾಡ್ತೀರಿ, GHOG. ಎರಡನ್ನು ಪ್ರೂವ್ ಆಗ್ಬೇಕಲ್ಲ, Ix Iy. ಎ ಬಿ ಸಿ ಟು ಎ ಬಿ ಸಿ. ಫಸ್ಟಿಗೆ ಯಾವ್ದು ಕನ್ಸಿಡರ್ ಮಾಡ್ತೀರಿ, ಇಲ್ಲೇ ಜಿ ಫಂಕ್ಷನ್. ಜಿ ಫಂಕ್ಷನ್ ಕನ್ಸಿಡರ್ ಮಾಡಿಂದ ಏನಾಗ್ತೈತಿ, ಎಚ್ ಫಂಕ್ಷನ್. ಎ ಟು ಬಿ, ಬಿ ಟು ಸಿ. ದ ಫಂಕ್ಷನ್ ಫ್ರಮ್ ಎ ಟು ಸಿ, ಎ ಬಿ ಸಿ ಟು ಎ ಬಿ ಸಿ. ಫಸ್ಟ್ ಎಚ್ ಒ ಜಿ ಆಫ್ ಎ ಒಂದೇದು ಏನು ಬಂತ್ರಿ, ಎ. ಸೆಕೆಂಡ್ ಎಚ್ ಒ ಜಿ ಆಫ್ ಬಿ ಇದೇನಾಗ್ತದೆ ನೋಡ್ರಿ, ಎಚ್ ಆಫ್ ಜಿ ಆಫ್ ಬಿ. ಎಚ್ ಆಫ್ ಜಿ ಆಫ್ ಬಿ ಅಂದ್ರೆ 2. ಎಚ್ ಆಫ್ 2 ಅಂದ್ರೆ ಏನೈತ್ರಿ, ಬಿ. ಎಚ್ ಆಫ್ 2 ಈಸ್ ಈಕ್ವಲ್ ಟು ಬಿ. ಥರ್ಡ್ ಒನ್ ಎಚ್ ಒ ಜಿ ಆಫ್ ಸಿ. ಎಚ್ ಆಫ್ ಜಿ ಆಫ್ ಸಿ. ಎಚ್ ಆಫ್ ಜಿ ಆಫ್ ಸಿ ಅಂತಂದ್ರೆ ಎಚ್ ಆಫ್ 3. ಎಚ್ ಆಫ್ 3 ಅಂದ್ರೆ ಏನೈತೆ ಆನ್ಸರ್, ಸಿ. ಎಚ್ ಆಫ್ 3 ಅಂದ್ರೆ ಏನೈತ್ರಿ ಆನ್ಸರ್, ಸಿ. ದಿಸ್ ಇಂಪ್ಲೈಸ್ ಇಲ್ಲಿಗೆ ಎಚ್ ಒ ಜಿ ಆಫ್ ವೈ ಇಸ್ ಈಕ್ವಲ್ ಟು ವೈ, ನಥಿಂಗ್ ಬಟ್ ಐ ವೈ. ಕಾಲ್ ದ ಇಕ್ವೇಷನ್ ನಂಬರ್ 4. ಫ್ರಮ್ 3 and 4, from 3 and equation number 4, equation number 3 and equation number 4, H is called inverse G. H is called inverse of G, or G inverse is equal to H. ಯಾವ್ದಾರ ಬರೀ, H is inverse of G, G is inverse of H, ವೈಸ್ ವರ್ಸ ಇರ್ತೈತಿ. ಸೊ ಎಫ್ ಇನ್ವರ್ಸ್ ಆಲ್ರೆಡಿ ಪ್ರೂವ್ ಆಗೈತೆ ನಮಗೆ. ಸಾರಿ, ಜಿ ಇನ್ವರ್ಸ್. ಜಿ ಇನ್ವರ್ಸ್ ಅಂದ್ರೆ ಏನು ತೊಗೊಂಡಿವಿ ನಾವು, ಎಫ್ ಇನ್ವರ್ಸ್ ಇಲ್ಲಿ ಬರ್ತೈತೆ ನೋಡ್ರಿ. ದಿಸ್ ಇಂಪ್ಲೈಸ್ ಎಫ್ ಇನ್ವರ್ಸ್ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಎಚ್. ಎಚ್ ಅನ್ನೋ ಫಂಕ್ಷನ್ ಹೆಂಗೈತಿ ನೋಡ್ರಿ, 1 2 3 ಟು ಎ ಬಿ ಸಿ. ನಮ್ದು ಎಫ್ ಫಂಕ್ಷನ್ ಹೆಂಗೈತಿ, 1 2 3 ಟು ಎ ಬಿ ಸಿ, ನಥಿಂಗ್ ಬಟ್ ಎಫ್. ದೇರ್ ಫೋರ್ ಎಫ್ ಇನ್ವರ್ಸ್ whole inverse is equal to F. Hence the proof. F inverse whole inverse is equal to F. ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಫಸ್ಟು ಜಿನ ಪ್ರೂವ್ ಮಾಡಬೇಕು, ಎಫ್ ಇನ್ವರ್ಸ್ ಕಂಡುಹಿಡೀರಿ ಅಂತ ಹೇಳ್ಯಾರ. ನೆಕ್ಸ್ಟ್ ಏನು ಪ್ರೂವ್ ಮಾಡಂತ ಹೇಳ್ಯಾರ, ಎಫ್ ಇನ್ವರ್ಸ್ ಹೋಲ್ ಇನ್ವರ್ಸ್ ಈಸ್ ಈಕ್ವಲ್ ಟು ಎಫ್ ಅಂತ ಪ್ರೂವ್ ಮಾಡೋದು.
ಅದಕ್ಕೇನು ಕನ್ಸಿಡರ್ ಮಾಡಿ ನಾವು ಅನದರ್ ಫಂಕ್ಷನ್. ಯಾವ ಫಂಕ್ಷನ್ ಅದು? ಎಚ್ ಫಂಕ್ಷನ್. ಎಚ್ ಫಂಕ್ಷನ್ ಹೆಂಗೈತಿ? ಜಿ ಆಲ್ರೆಡಿ ಐತಿ ನಮಗೆ, ಅದ್ರ ಉಲ್ಟಾ ಇರ್ತೈತಿ. ಅದು ನಥಿಂಗ್ ಬಟ್ ಏನಾಗಿರ್ತೈತಿ ನಮಗೆ? ಎಫ್ ಇರ್ತೈತಿ. ಸೊ ಎಫ್ ಇನ್ವರ್ಸ್ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಅಗೇನ್ ಎಫ್. ಇನ್ನೊಂದು ನೀವು ಆಲ್ರೆಡಿ ಕಲ್ತಿರ್ತೀರಿ, ಎ ಇನ್ವರ್ಸ್ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಎ ಇದ್ದಂಗೆ. ಸಿಮಿಲರ್ ಅದ ಟೈಪ ಏನು ಬರ್ತೈತಿ ಇಲ್ಲೇ? ಫಂಕ್ಷನ್ ತೊಗೊಂಡಿರ್ತಿ. ಎಫ್ ಇನ್ವರ್ಸ್ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಎಫ್. ಕ್ಲಿಯರ್? ಕರೆಕ್ಟಾಗಿ ಇನ್ನೇಮ್ ನೋಡಿ ಬರ್ಕೋರಿ ಅದು. ಸೀದಾ ನೆಕ್ಸ್ಟ್ ಥೇರಮ್. ಥೇರಮ್ ಏನು ಕೊಟ್ಟಾರ ನೋಡ್ರಿ? ಸ್ಟೇಟ್ಮೆಂಟ್ ನೋಡ್ರಿ ಫಸ್ಟಿಗೆ. ಇಫ್ ಎಫ್ ಆ್ಯಂಡ್ ಜಿ ಬಿ ದ ಟೂ ಫಂಕ್ಷನ್ಸ್, ಕನ್ಸಿಡರ್ ಅಂತ ಹೇಳ್ಬಿಟ್ಟಾರೆ ಅವರು. ಎಫ್ ಆ್ಯಂಡ್ ಜಿ ಬಿ ದ ಟೂ ಫಂಕ್ಷನ್ಸ್ ಸಚ್ ದ್ಯಾಟ್ ದ ಕಾಂಪೋಸಿಟ್ ಫಂಕ್ಷನ್ ಗಾಫ್, ದ ಕಾಂಪೋಸಿಟ್ ಫಂಕ್ಷನ್ ಯಾವ್ದು ಕನ್ಸಿಡರ್ ಮಾಡ್ಯಾರ ಇಲ್ಲಿ? ಗಾಫ್ ಈಸ್ ಡಿಫೈನ್ಡ್. ಅದು ಡಿಫೈನ್ ಆಗೈತಿ. ಅದು ಹೆಂಗೈತೆ ಅಂತ ಹೇಳ್ಯಾರ? ಈಸ್ 1 1. ಆಲ್ರೆಡಿ ಅದು 1 1 ಐತಿ ಅಂತ ಹೇಳ್ಯಾರ. ಕಾಂಪೋಸಿಟ್ ಫಂಕ್ಷನ್ ಗಾಫ್ ಅನ್ನೋ ಫಂಕ್ಷನ್ನು 1 1 ಐತಿ ಅಂತ ಹೇಳ್ಯಾರ. ದೆನ್ ಆರ್ ಯಾವುವು? ಎಫ್ ಆ್ಯಂಡ್ ಜಿ ಆರ್ ನೆಸಸರಿಲಿ 1 1. ಅವು ಕಂಪಲ್ಸರಿ ಏನಾಗಿರ್ಬೋದು ಅಂತ ಹೇಳ್ಯಾರ ಅವರು? ಎಫ್ ಮತ್ತು ಜಿನ 1 1 ಆಗಿರಬೇಕು ಅಂತ ಕೇಳ್ಯಾರ. ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಗಾಫ್ ಫಂಕ್ಷನ್ ಆಲ್ರೆಡಿ 1 1 ಫಂಕ್ಷನ್ ಐತಿ. ನಾವೀಗೇನು ಪ್ರೂವ್ ಮಾಡಬೇಕು? ಎಫ್ ಆ್ಯಂಡ್ ಜಿ ಫಂಕ್ಷನ್ನು 1 1 ಐತೆ ಇಲ್ಲ ಅಂತ ಚೆಕ್ ಮಾಡಬೇಕು. ಓಕೆ, ಫಸ್ಟ್ ನಾವು ಯಾವುದಾದ್ರೂ ನಂಬರ್ಸ್ನ ಕನ್ಸಿಡರ್ ಮಾಡಿ, ಇವನ್ನ ಕನ್ಸಿಡರ್ ಮಾಡ್ಬೇಕಂತ ಏನು ರೂಲ್ಸ್ ಇಲ್ಲ. ಈಸಿ ಆಲೆ ಅಂತ ಒಂದಿಷ್ಟು ನಂಬರ್ ಕನ್ಸಿಡರ್ ಮಾಡೋದು. ಫಸ್ಟ್ ಸೊಲ್ಯೂಷನ್ ಆರ್ ಅ ಪ್ರೂಫ್. ಕೆಲವು ಟೈಮು ಇದನ್ನ ಎಕ್ಸಾಂಪಲನ್ನು ಕೊಟ್ಟಿರ್ತಾರೆ, ಥೇರಮ್ ಅಂತಲೂ ಕೊಟ್ಟಿರ್ತಾರೆ. ಪ್ರೂಫ್ ಏನಿರ್ತೈತೆ ನೋಡ್ರಿ, ತಗೋರಿ. ಫಸ್ಟ್ ಎಫ್ ಬಿ ದ ಫಂಕ್ಷನ್ ಫ್ರಮ್ 1 2 3 4 ಟು 1 2 3 4 5 6. 1 2 3 4 5 6 and is defined as f of 1 is equal to 1, f of 2 is equal to 2, f of 3 is equal to 3 and f of 4 is equal to 4 because f is 1. ನಾವೀಗ ಒಂದು ಫಂಕ್ಷನ್ ಕನ್ಸಿಡರ್ ಮಾಡಿದ್ವಿ. ಯಾವುದ್ರದು? ಎಫ್ ಅನ್ನೋ ಫಂಕ್ಷನ್. ಲಿಮಿಟೆಡ್ ನಂಬರ್ಸ್ ತಗೋರಿ, ಈಸಿಯಾಗಿ ಬರಬೇಕು. ನಮ್ಗೆ ಕನ್ವಿನಿಯೆಂಟ್ ಆಗುವಂಥ ನಂಬರ್ಸ್ ಯಾವ ಅಂತಂದ್ರೆ 1 2 3 ಐತಿ. ನೆಕ್ಸ್ಟ್ ಫಂಕ್ಷನ್ ಏನೈತಿ? 1 2 3 4 5 6 ಐತಿ. ಇದು ಹೆಂಗೆ ಡಿಫೈನ್ ಆಗೈತಿ? ಎಫ್ ಆಫ್ 1 is equal to 1, ಎಫ್ ಆಫ್ 2 is equal to 2, ಎಫ್ ಆಫ್ 3 is equal to 3 ಆ್ಯಂಡ್ ಎಫ್ ಆಫ್ 4 is equal to 4. ಬಿಕಾಸ್ ಯಾಕ್ರಿ? ಎಫ್ ಈಸ್ 1 1 ಅಂತ ಅಸಂಪ್ಷನ್ ತೊಗೊಂಡ್ರಿ. ಡಯಾಗ್ರಾಮ್ ಹಾಕಿ ನೋಡ್ರಿ. 1 2 3 4 1 2 3 4 5 6 ದ ಫಂಕ್ಷನ್ ಎಫ್ ಹೆಂಗೆ ಡಿಫೈನ್ ಆಗೈತಿ? 1 to 1, 2 to 2, 3 to 3, 4 to 4. The every element of set A has different images in set B. ನೋಡ್ರಿ, ಎಲ್ಲ ಎಲಿಮೆಂಟಿಗೂ ಒಂದೊಂದು ಇಮೇಜ್ ಬಂದೈತಿ, ಅದು ಡಿಫ್ರೆಂಟ್ ಆಗೈತಿ. ಅಕಾರ್ಡಿಂಗ್ ಟು ದ ಡೆಫಿನಿಷನ್ ಆಫ್ 1 1, ಎಫ್ ಈಸ್ 1. ಇದು ಆಲ್ರೆಡಿ 1 1 ಪ್ರೂವ್ ಆಯ್ತು. ಸಿಮಿಲರ್ G be the function from 1 2 3 4 5 6 to 1 2 3 4 5 6 is defined as G of 1 is equal to 1, G of 2 is equal to 2, G of 3 is equal to 3, G of 4 is equal to 4 and G of 5 is equal to G of 6 is equal to 5. G of 5 is equal to G of 6 is equal to 5. ಡಯಾಗ್ರಾಮ್ ಹಾಕಿ ನೋಡ್ರಿ. ಇದು 1 1 ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡಿರಿ ಫಸ್ಟಿಗೆ. 1 2 3 4 5 6 1 2 3 4 5 6. G be the function 1 to 1, 2 to 2, 3 to 3, 4 to 4, 5 to
5 6 to 5 not 1 1 not 1 because g of 5 and g of 6 has same image. g of 5 ಮತ್ತು 6 ಅನ್ನೋದು ಎರಡು ಎಲಿಮೆಂಟ್ ಏನಾಗ್ಯವು ಸೇಮ್ ಇಮೇಜ್ನ ಹೊಂದೇವು. ಆಲ್ರೆಡಿ ನಮಗೆ ಎಫ್ ಅನ್ನೋದು 1 1 ಅಂತ ಪ್ರೂವ್ ಆಗೈತಿ. ಜಿ ಅನ್ನೋ ಫಂಕ್ಷನ್ ಏನಾಯ್ತು ನಮಗೆ ನಾಟ್ 1 1 ಆಯ್ತು. ದಿಸ್ ಇಂಪ್ಲೈಸ್ ದ ಗಾಫ್ ಫಂಕ್ಷನ್ ಈಸ್ ಡಿಫೈನ್ಡ್ ಆಸ್ ಗಾಫ್ ಆಫ್ 1 is equal to 1, ಗಾಫ್ ಆಫ್ 2 is equal to 2, ಗಾಫ್ ಆಫ್ 3 is equal to 3, ಗಾಫ್ ಆಫ್ 4 is equal to 4. ಬಿಕಾಸ್ ನೋಡಿರಿ ಡೈಗ್ರಾಮ್ ಹಾಕಿ ನೋಡಿಬಿಡ್ರಿ ಈಸಿ ಆಗಿಬಿಡ್ತೈತಿ. ದ ಫಂಕ್ಷನ್ ಫ್ರಮ್ ಎಲ್ಲಿಂದ ಎಲ್ಲಿಗೈತಿ ಗಾಫ್ ಅನ್ನೋದು ಇದು ಎ ಟು ಬಿ ಐತಿ, ಬಿ ಟು ಸಿ ಐತಿ. ನಮ್ಮ ಗಾಫ್ ಫಂಕ್ಷನ್ ಎಲ್ಲಿಂದ ಬರುತ್ತಾ ಎ ಟು ಸಿ ಬರುತ್ತೆ. ಅಂದರೆ ಏನಾಗ್ತೈತಿ ಎದ ಎಲಿಮೆಂಟ್ ಯಾವು 1 2 3 4, ಇಲ್ಲಿನ ಏನೈತಿ 1 2 3 4 5 6 ಅದ. ಕ್ಲಿಯರ್? ನಮಗೆ 1ಕ್ಕೆ ಇಮೇಜ್ ಯಾವ್ದು ಬಂದೈತಿ ನೋಡ್ರಿ 1 ಐತಿ, ಇಲ್ಲಿ ನೋಡ್ರಿ 1 ಐತಿ. ನೆಕ್ಸ್ಟ್ 2ಗೆ 2, ಇಲ್ಲಿ 2 ಐತಿ. ನೆಕ್ಸ್ಟ್ 3ಗೆ 3, 4ಗೆ 4. Therefore ಗಾಫ್ ಆಫ್ 1 is equal to 1, ಗಾಫ್ ಆಫ್ 2 is equal to 2, ಗಾಫ್ ಆಫ್ 3 is equal to 3, ಗಾಫ್ ಆಫ್ 4 is equal to 4. 1 2 3 4, 1 2 3 4 5 6, 1 2 to 2, 3 3 3, 4 to 4 is 1 1. ಡಯಾಗ್ರಾಮ್ ನೋಡಿದ್ರೆ ಅರ್ಥ ಆಗುತ್ತೆ ನೋಡ್ರಿ. ಎಫ್ನು 1 1 ಫಂಕ್ಷನ್ ಆಗೈತಿ, ಗಾಫ್ನು 1 1 ಫಂಕ್ಷನ್ ಆಲ್ರೆಡಿ ಕೊಟ್ಟಾರ ಅವರು. ಏನು ಹೇಳ್ಯಾರ? ದ ಕಾಂಪೋಸಿಟ್ ಫಂಕ್ಷನ್ ಗಾಫ್ ಈಸ್ ಡಿಫೈನ್ ಆಗೈತೆ. ಅದು ಆಲ್ರೆಡಿ ಏನಂತ ಡಿಫೈನ್ ಆಗೈತದು 1 1 ಐತಿ ಅಂತ. ಥಿಯರಮ್ ನೋಡ್ರಿ ಕರೆಕ್ಟಾಗಿ. ಎಫ್ ಆ್ಯಂಡ್ ಜಿ ಯಾವ ಎರಡು ಫಂಕ್ಷನ್ ಏನು ನೆಸೆಸರ್ಲಿ 1 1, ಕೆಲವು ಟೈಮ್ ಇರ್ಬೋದು ಇರ್ಲಿಕ್ಕಿಲ್ಲ. ಚೆನ್ನಾಗತ್ತಾ? ಇಲ್ಲಿ ನೋಡ್ರಿ ಒಂದು ಎಕ್ಸಾಂಪಲ್ ಕೊಟ್ಟು ನಾನು. ಯಾವುದು ಎಫ್ ಅನ್ನೋ ಫಂಕ್ಷನ್ನು 1 1 ಐತಿ, ಆದ್ರೆ ಜಿ ಅನ್ನೋ ಫಂಕ್ಷನ್ನು ನಾಟ್ 1. ಆದರೂ ಏನು ಬಂದೈತಿ ನಮಗೆ ಕಾಂಪೋಸಿಟ್ ಫಂಕ್ಷನ್ನು 1 1 ಬಂದೈತಿ. ಇಟ್ ಈಸ್ ಅ ಪ್ರೂಫ್ ಆಫ್ ದಿ ಗಿವನ್ ಥಿಯರಮ್. ಡಯಾಗ್ರಾಮ್ ಹಾಕಿಬಿಡ್ರಿ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾವೆ. ಓಕೆ, see the next theorem. If f and g such that the composite function ಗಾಫ್ is defined and is onto, ಆಗೇಲಿ ಏನು ಪ್ರೂವ್ ಮಾಡಿದ್ವಿ ನಾವು 1 1 ಅಂತ ಪ್ರೂವ್ ಮಾಡಿದ್ವಿ. ಈಗ ನೆಕ್ಸ್ಟ್ ಬರೋದು ಯಾವುದು onto. Then the function f and g are necessarily onto. ಇರ್ಬೋದು ಇರ್ಲಿಕ್ಕಿಲ್ಲ, ನೆಸೆಸರ್ಲಿ ಅಂತ ಹೇಳ್ಯಾರ ಕ್ವಶನ್. ಫಸ್ಟಿಗೆ ಕನ್ಸಿಡರ್ ಮಾಡೋಣ ಒಂದು ಫಂಕ್ಷನ್. ಯಾವ ಫಂಕ್ಷನ್ ರೀ? ಎಫ್ ಫಂಕ್ಷನ್. ಅದು ಎಲ್ಲಿಂದ ಎಲ್ಲಿಗೈತಿ 1 2 3 4 2, 1 2 3 4 ಈಸ್ ಡಿಫೈನ್ಡ್ ಆಸ್ ಎಫ್ ಆಫ್ 1 is equal to 1, ಎಫ್ ಆಫ್ 2 is equal to 2, ಎಫ್ ಆಫ್ 3 is equal to ಆ್ಯಂಡ್ ಎಫ್ ಆಫ್ 4 is equal to 3. ಡಯಾಗ್ರಾಮ್ ಹಾಕೊಂಡು 1 ಇದ್ದಾಗ 1 ಐತಿ, 2 ಇದ್ದಾಗ 2 ಐತಿ, 3 ಇದ್ದಾಗ 3 ಐತಿ, ಆ್ಯಂಡ್ 4 ಇದ್ದಾಗೂ ಏನೈತಿ 3ನ ಐತಿ. ಕ್ಲಿಯರ್? ಅಕಾರ್ಡಿಂಗ್ ಟು ದ definition, according to the definition, f is not onto. Similar g function ಹೆಂಗೈತೆ ನೋಡ್ರಿ 1 2 3 4 2 1 2 3. g of 1 is equal to 1, g of 2 is equal to 2, and g of 3 and 4 is equal to g of 4 is equal to 3. Therefore g is onto. Next ಗಾಫ್ ಫಂಕ್ಷನ್ ಹೆಂಗೆ ಡಿಫೈನ್ ಆಗೈತ್ರಿ 1 2 3 4 2 1 2 3, 1 2 1 2 2 2 3 and 4. It is also onto. ನೋಡ್ರಿ ಎಫ್ ಫಂಕ್ಷನ್ನು ಆಂಟು ಆಗಿಲ್ಲ, ಆದ್ರೆ ಜಿ ಫಂಕ್ಷನನ್ನು ಆಂಟು ಐತಿ, ಗಾಫ್ ಫಂಕ್ಷನ್ ಕಾಂಪೋಸಿಟ್ ಫಂಕ್ಷನನ್ನು ಆಂಟು ಐತಿ. ಸೊ composite function is onto, then the function f and g are necessarily onto. ಆಗಲೇ ಏನು ಪ್ರೂವ್ ಮಾಡಿದ್ವಿ? the composite function is 1 1, then
ದ ಫಂಕ್ಷನ್ ಎಫ್ ಆ್ಯಂಡ್ ಜಿ ಆರ್ ನೆಸೆಸರ್ಲಿ ಒನ್. ಎರಡು ಥಿಯರಮ್ಮು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.